ನಿನ್ನೆ ಕಣೇರಿ ಮುತ್ತೇವ್ರು ಎಷ್ಟು ಚಂದ ಹೇಳಿರಂದ್ರ ನಿಮ್ಮ ಹೆಣ್ಮಕ್ಳಿಗೆ ನೌಕರಿದಾರನ ಕೊಡ್ತೀರಿ, ನಿಮ್ಮ ಮಕ್ಕಳಿಗೆ ಯಾರೇ ಕೊಡ್ರಿ ಅಂದ್ರೆ ಹೆಂಗ್ ಕೊಡ್ತಾರ? ನೀವೇ ನೌಕರಿದಾರಿಗೆ ಕೊಟ್ಟಾಕಾರ ಅವ್ರು ನೌಕರಿದಾರಿಗೆ ಕೊಡ್ತಾರ, ನಿಮ್ಮ ರೈತರಿಗೆ ಮಕ್ಕಳಿಗೆ ಯಾಕೆ ಅವ್ರು ಕೊಡಾಕ್ ಹೋಗ್ತಾರ? ಅದಕ್ಕ ನೀವು ತಿಳ್ಕೊರಿ, ದೊಡ್ಡ ಕೆಲಸದ ಬಹಳ ಶ್ರೇಷ್ಠವಾದಂತ ಉದ್ಯೋಗ ಅದ. ನೀವೇ ಒಕ್ಕಲಿಗರಿಗೆ ಕೊಟ್ಟು ಎಲ್ಲ ಸಂಭಾಳಿಸ್ಕೊಂಡು ಹೋಗ್ರಿ. ನೀವು ನೌಕರಿದಾರಿಗೆ ಕೊಟ್ರಿ ಅಂದ್ರೆ ನಿಮ್ಮ ಮಕ್ಕಳಿಗೆ ಮತ್ತೊಬ್ರು ಯಾಕೆ ಕೊಡ್ತಾರ? ಇದು 11/12 ಕೃಷಿ ಪಂಡಿತ ಪ್ರಶಸ್ತಿ ರಾಜ್ಯ ಸರ್ಕಾರದ ಇದು. ರಾಜ್ಯ ಸರ್ಕಾರ ಇದು ಇದು ಯಾವಾಗ ಬಂದೈತ್ರಿ ಅದು? 12 ಇಸ್ವಿ ಕೊಟ್ಟಾರ. 2011 ಇದು ಹಿಂದಿಂದ ಏನದ, ಇದು ಹಿಂದಿಂದು ಬನಾರಸ್ ವಿಶ್ವವಿದ್ಯಾಲಯದ ಕಾಶಿ ವಿಶ್ವವಿದ್ಯಾಲಯದಿಂದ ಕೊಟ್ಟಾರ್ರಿ. ವಿಶ್ವವಲ್ಲ ರತ್ನ ದೊಡ್ಡ ಫೋಟೋ. ಇದು ವಸುಂಧರಾ ಮಿತ್ರ ಅಂತ ಹೇಳಿಸಿಂದ ಇದು ದೊಡ್ಡ ಫೋಟೋ ಏನದಲ್ರಿ, ವಸುಂಧರಾ ಮಿತ್ರ ಕಿರ್ಲೋಸ್ಕರ್ ಕಂಪನಿ ಅವರು ಕೊಟ್ಟಾರ್ರಿ ಹಾಸ್ಪಿಟಲ್ ಒಳಗೆ. ಇದು ದೇವೇಗೌಡರು ವರ್ಷದ ಕನ್ನಡಿಗ ಕೊಟ್ಟಾರ್ರಿ. ವರ್ಷದ ಕನ್ನಡಿಗ ಇದು ರೋಹಿಣಿ ಭೇಟಿ 2018 ರೀ. 18 ನ್ಯೂಸ್ ಕನ್ನಡದವರು ದೇವೇಗೌಡರು ಕೊಡ್ಸ್ಯಾರಿ. ಇವೆಲ್ಲ ವಿಡಿಯೋ ಅದಾವ್ರಿ. ಆಮೇಲೆ ಇದು ಗದಗದ ತೋಟದ ಇವರು ಕೊಟ್ಟಾರ್ರಿ ನಮ್ಗೆ. ಆಮೇಲೆ ಇದು ಮಿಲಿಯನರ್ ಅವಾರ್ಡ್ ಅಂತ ಹೇಳಿ ಮೊನ್ನೆ ನಿತಿನ್ ಗಡ್ಕರಿ ಅವ್ರು ಕೊಟ್ಟಾರ್ರಿ. ನಿತಿನ್ ಗಡ್ಕರಿ? ಹ್ಞೂ ರೀ. ಆಮೇಲೆ ಸಮಾರಂಭಕ್ಕೆ ದಿಲ್ಲಿಗೆ ಹೋಗಿದ್ದೇವಲ್ರಿ ಭೈರಪ್ಪನ ನಾನು ಹೋಗಿದ್ದೇವ್ರಿ ಬಿಜಾಪುರ ಜಿಲ್ಲಾದಿಂದ. ಇದು ಬಾಲ್ಕಿ ಮಠದಿಂದ ಇದು ಮಾಡ್ಯಾರ. ಇದು ಬೀದರ್ದು ಇದ್ರದ್ದು ಹುಲಸೂರು ಮಠದಲ್ಲಿ ಕೊಟ್ಟಾರ. ಆಮೇಲೆ ಕಿರ್ಲೋಸ್ಕರ್ ಕಂಪನಿ ಅವ್ರದ್ರಿ ಎಲ್ಲ ನಮ್ದು ಎಲ್ಲ ತೋಟಗಾರಿಕಾ ವಿಶ್ವವಿದ್ಯಾಲಯದಿಂದ ಕೊಟ್ಟಾರಿ. 18 ನ್ಯೂಸ್ ಕನ್ನಡದವ್ರು ಕೊಟ್ಟಾರ. ಎಲ್ಲ ಬೀಜ ಪ್ರಮಾಣ ಕೊಟ್ಟಾರ. ನಾವೆಲ್ಲ ದೇಸಿ ಬೀಜ ಸಂರಕ್ಷಣೆ ಮಾಡ್ಕೊತ ಕೊಟ್ಟಾರ. ಕೆಲವು ಇನ್ನೂ ಇಂಥವು ಐದವ್ರಿ ಸಂಖ್ಯೆ ಸುಮಾರು ಬಹಳ ಅವ್ರಿ. ಈಗ ನಾವೆಲ್ಲ ಚೀಲ್ದಾಗ ಹಾಕಿ ಮುಚ್ಚಿಟ್ಟಿಬಿಟ್ಟಿದ್ರಿ. ನಮ್ ಕಣ್ಣಿ ಕಾಣಿಸಬಾರ್ದು, ಯಾರಿಗೆ ತೋರಿಸಬಾರ್ದು ಅಂತಾರೆ. ಇರ್ಬಾರ್ದ್ರಿ ಇವು. ದಿಲ್ಲಿಗೆ ಹೋಗಿ ಬರಟಿಗೆ ಇವು 32,000 ರೂಪಾಯಿ ಖರ್ಚು ಮಾಡಿ ಇದನ್ನ ಮಾಡ್ಸ್ಯಾರ. ದಿನಚರಿ ಅಂದ್ರೆ ಪ್ರತಿದಿನ ನಮ್ಮ ಅಪ್ಪವ್ರು ಬರ್ದಾರ್ರಿ ಇಲ್ಲಿ ಡೈರಿ ರೀ. ಡೈರಿ ಏನ್ ಮಾಡ್ತೀರಿ ಡೈಲಿ ಅನ್ನೋದು? ದಿನ ಏನ್ ಮಾಡ್ರಿ, ಲಾತೂರ್ದೊಳಗ ಈಗ ಭೂಕಂಪ ಆಗಿ 30 ಜನ ಸತ್ರಲ್ರಿ, ಅದನ್ನು ಬರ್ದಾರ ನೋಡ್ರಿ ಇಲ್ಲಿ ನಮ್ಮ ಅಪ್ಪವ್ರು. ಕ್ರಿಕೆಟದ ಕಾಮೆಂಟ್ರಿ ಕೇಳಿ ಸುನಿಲ್ ಗವಾಸ್ಕರ, ಕಪಿಲ್ ದೇವ, ಕರ್ಸನ್ ಗೌರಿ, ರವಿ ಶಾಸ್ತ್ರಿ ಇವರೆಲ್ಲ ಏನೇನ್ ಮಾಡಿ ಬರ್ದಾರ. ಏನೇನ್ ತಂದಾರ ಜಮಾ ಖರ್ಚೆಲ್ಲ ಅಂಗಡಿಯಾಗಿನ ಚೀಟಿ ಸಹಿತ ಮೊದಲು ಮಾಡಿ ಹೆಚ್ಚಾರಿ. ಇಲ್ಲಿ ನಮ್ಗೆ ದಿನ ಮಳಿ ಎಟ್ಟಾಯ್ತು, ನೀರ್ ಯಾರು ಉಣಿಸಿದ್ರು, ಗೆಳೆ ಯಾರು ಹೊಡೆದ್ರು, ಕಸ ಯಾರು ತೆಗೆದ್ರು, ನಿಮ್ಮಂತವ್ರು ಯಾರಕ್ ಬಂದಿದ್ರು, ಏನ್ ಮಾತಾಡಿದ್ರು ಎಲ್ಲ ಬರ್ತಾರ. ಶುರು ಮಾಡಿ ಯಾರು ಸತ್ತಾರ ಊರಾಗ ಆದ್ರೂ ಇಲ್ಲಿ ಸಿಗ್ತಾರೆ. ನಮ್ಮ ಊರಾಗ 1942 ಇಸ್ವಿಯಲ್ಲಿ ತಿಳಿಸಿರಿ. 1942 ಈಗ ನೀವು ಅದನ್ನ ಮುಂದುವರ್ಸದ್ರಿ? ನಾ ಕಂಪಲ್ಸರಿ ರೀ. ಎಷ್ಟೊತ್ತಿದ್ರು ಬರ್ದು ಎಲ್ಲಿಗೆ ಹೋದ್ರು ಬಂದ್ರ ಬರ್ದೇ ಮುಕ್ಕೋತಿದ್ರಿ ನಾನು. ನೀವು ಮುಂದುವರ್ಸೇನ್ರಿ? ನಾ ಬರ್ದೀನ್ರಿ. ಇದೆಲ್ಲ ಬರ್ದೀನಿ ನೋಡ್ರಿ. ಆಗಾದನ್ನಂದ್ರ ನಾನೇ ರೀ ಕೋಲ್ಹಾಪುರದ ಕನೇರಿ ಶ್ರೀಗಳ ಮಠಕ್ಕೆ ಹೋಗಿದ್ದೇವ್ರಿ. ಅಲ್ಲೆಲ್ಲ ಯೂನಿವರ್ಸಿಟಿ ಅವ್ರು ಕರ್ಕೊಂಡು ಹೋಗಿದ್ರು. ದಿನ ನಾನು ಮಳೆ ಆಗಿದ್ದು, ಬೆಳಿ ಬಂದಿದ್ದು, ಕಸ ತೆಗೆದವ್ರು, ಯಾರು ಗೊಬ್ಬರ ಹಾಕಿದ್ರು, ಯಾರು ನೀರು ಬಿಟ್ರು, ಯಾರು ಊರಿಂದ ಬಂದ್ರು, ಮಳಿ ಇದನ್ನ ಎಷ್ಟಾಗ್ಯದ, ಏಸನೆ ಮಳಿ ಇದು ಎಲ್ಲ ಬರೀತಿದ್ರು ನಾವು. ಒಳ್ಳೆ ಅಭ್ಯಾಸ ಬಿಡ್ರಿ. ನೀವು ಶುರು ಮಾಡಾಕತ್ರಿ? ನಾನು 93ನೇ ಇಸ್ವಿಯಾಗ ನಮ್ಮ ಅಪ್ಪವ್ರು ತಿಳ್ಕೊಂಡ್ ಬಳಕ ನಾ ಚಾಲು ಮಾಡೀನ್ರಿ. ಇನ್ನ ತನಕ ಬರ್ದೇನ್ರಿ ನಾ ಇಲ್ಲಿ. ಅಪ್ಪವ್ರ ಅವಾಗನ ಬರ್ಲಿಕ್ಕೆ ಶುರು ಮಾಡಿದವ್ರಿ. 93ನೇ ಇಸ್ವಿ ಅಂದ್ರಿ ಇದೆಲ್ಲ ಲೆಕ್ಕ. ಡೈಲಿ ಯಾವ ಟೈಮ್ ಮಾಡ್ತೀರಿ? 23 ರಾತ್ರಿ ವಾರ ಒಂದ್ ಬರ್ನ ಕಾಲಂಬರಿ ತಕೊಂಡ್ ದೇವ್ರಿಗೆ ನಮಸ್ಕಾರ ಮಾಡಿ ದಿನಚರಿ ಬರ್ದೆ 2ನೇ ಕೆಲಸ ರೀ. ಆಮೇಲೆ ಎಲ್ಲಾ ಬೆಳೆಗಳದು ಅಕೌಂಟ್ ಇಟ್ಟಿದೀವ್ರಿ ನಾವು. ಪ್ರತಿಯೊಂದು ಬೆಳೆದು ಆಯವ್ಯಯ ಪತ್ರ ತರಲ್ಲ ಅದನ್ನೆಲ್ಲ ಇಟ್ಟಿದ್ದಾರೆ. ಆಮೇಲೆ ಮೊದಲು ನಾವು 1990ನೇ ಇಸ್ವಿಯಾಗ, ಇದು 90ನೇ ಇಸ್ವಿ ಅಂದ್ರೆ 86 ಎಲ್ಲ ಆಳುಗಳು ಗಂಡಾಳ ಹೆಣ್ಣಾಗಿಂದು ಪಗಾರ ದಿನಚರಿ ಬರ್ದು ಹಾಜರಿ ಹಾಕಿ ಅವ್ರಿಗೆ ಪಗಾರ ಕೊಟ್ಟಿದ್ದೇವ್ರಿ. ದಿನ 20-30-40 ಆಳುಗಳ್ರಿ ನಮ್ಮಲ್ಲಿ. ಇವಾಗಲೂ ಅವಾಗ್ರಿ ಇವಾಗ್ರಿ ಈಗ ಯಾರು ಇಲ್ರಿ. ಈಗ ನರ್ಸರಿಗೆ ಅಷ್ಟೇ ಬರ್ತಾರ್ರಿ. ನರ್ಸರಿ ಅಷ್ಟೇ. ಇವೆಲ್ಲ 20 ಮಂದಿ ಹೆಣ್ಮಕ್ಳು, 20 ಮಂದಿ ಗಂಡ್ಮಕ್ಳು ನಮ್ಗೆಲ್ಲ ಹಾಜರಿ ಹಾಕಿ ಪಗಾರ ಕೊಟ್ಟಿದ್ದಾವ ಇವು. ಆಮೇಲೆ ನಿಂಬಿಕಾಯಿದು ರೊಕ್ಕದ್ದೆಲ್ಲ ವರ್ಷ ಎಟ್ಟಾಯ್ತು ಹಿಂಗೆ ಬರ್ದೇವು ನೋಡ್ರಿ. ಎಷ್ಟನೇ ಇಸ್ವಿ? ಇದು ವಾರ, ತಾರೀಖ, ತಿಂಗಳ, ಇದು ಡಾಗ್ ಎಟ್ಟಿದ್ದು, ಎಷ್ಟು ಮಾರಾಟ ಅದು, ತಿಂಗಳ ಕೊನೆಗೆ ಎಟ್ಟಾಯ್ತು, ಈ ತಿಂಗಳ ಲಾಸ್ಟ್ ಬಂದು ಎಲ್ಲ ಮಾನ್ಯ ಪ್ರೆಸ್ನವ್ರು ಬಂದಿದ್ದರು. ಮಾನ್ಯ ಹೊರಗಿತ್ತು ಅದನ್ನೆಲ್ಲ ಈ ಒಂದೊಂದು ತಿಂಗಳು ಇದೆಲ್ಲ ಬರ್ಕೊಂಡು ಸುಮ್ಮನೆ 8 ಲಕ್ಷ ಆಗ್ಯದ 8 ಲಕ್ಷ ಆಗ್ಯದ ಹೇಳಂಗ ಸರ.
ಎಲ್ಲಾನು ಒಂದು ಆಗಿನ ಕಾಲದೊಳಗೆ 1,48,000 ಯಾವಾಗ್ರಿ ಇದು 95ನೇ ಇಸ್ವಿಂದ್ರಿ ಹೌದ್ರಿ 95 ಇದು 94ರಾಗಿಂದ್ರಿ ಇದು 95 ಇಲ್ಲ ಅದು 95 ಇದು ಎಲ್ಲ ಬರ್ಕೊತ ಬಂದಿವ್ರಿ ಈ ವರ್ಷ ಮಳೆ ಚಲೋ ಆಯ್ತು ಒಂದು ಲಕ್ಷದ ಮೇಲೆ 1,24,000 ಇನ್ನೂ ತನೂ 95ರಂದ್ರಿ 96 ಇದು ವರ್ಷದ್ದಾರಿ ವರ್ಷದ್ರಿ ಪ್ರತಿ ತಿಂಗಳ ಇಲ್ಲಿ ಎಲ್ಲ ಬರ್ಕೊತ ಬಂದು ಒಂದು ತಿಂಗಳ ಗಿಡ ಬರ್ತಿತ್ತು ಅವಾಗಿನ ಕಾಲಕ್ಕೆ 1,24,816 ಇವಾಗಿನ ಗಡಿಗೆ ಎಷ್ಟಾಗ ಈಗ 10 ಲಕ್ಷ ಮೇಲೆ ಸರಳ ನೀರಿದ್ದವರು ಹೆಚ್ಚಿಗೆ ಮಾಡ್ತಾರೆ ನಮ್ಮ ನೀರಿಲ್ಲಾರ್ದು 10 ಲಕ್ಷ ಒಂದು ಎಕರೆಕ್ಕೆ ನಿಮ್ಗೆ ಹೇಳ್ಬೇಕಂದ್ರೆ ಸಂಪೂರ್ಣವಾಗಿ ಮೊದಲ ದಿನಚರಿ ಬಂದಿರ್ತೇವ್ರಿ ಈಗ ತಿಂಗಳ ಬರ್ತೀನಿ ಬರ್ರಿ 76,000 50,000 69,800 ಒಂದು ತಿಂಗಳ ಎರಡನೇ ತಿಂಗಳು 1,22,000 ಮುಂದದ 62,000 ನಾಲ್ಕನೇದು ಇಲ್ಲಿ ನೋಡಿ 65,000 ಇಲ್ಲಿ 85,000 ಒಂದೊಂದು ತಿಂಗಳ ಹಿಂಗೆ ಖರ್ಚ ಬರ್ಕೊಂಡು ಇದ್ರಾಗ ಪಟ್ಟಿ ಕಟ್ಟಿ ಇಟ್ಟಿದೇವ್ರಿ ಎಲ್ಲ ಅವು ಏನು ಚೀಟಿ ಕಟ್ಟಿರ್ತಾರಲ್ಲ ಪಟ್ಟಿ ಅವೆಲ್ಲ ಇಟ್ಟಿದ್ದೇವ್ರಿ ಎಲ್ಲರೂ ಹೂವಪ್ಪ ಹೇಳಾರು ಒಂದೊಂದು ವರ್ಷದ್ದು ಒಂದೊಂದು ವಾರದ ಪಟ್ಟಿ ಏನು ಬಂದಿರ್ತಾವೆ ಈಗ ಇಟ್ಟಿರ್ತೇವ್ರಿ ಎಲ್ಲ ಇದಕ್ಕೆ ಹಾಕಿರ್ತೀವಿ 4,800 ರೂಪಾಯಿ ಮಾರ್ಯಾದ ನೋಡ್ರಿ ಒಂದು ಚೀಲ ಒಂದು ವರ್ಷದಾಗನ ಒಂದು ಕವರಿಗೆ ಹಾಕಿ ಒಂದು ಲೆಕ್ಚರ್ ಮಾಡಿ ಅದಕ್ಕೆಲ್ಲ ಎಂದಿನ ಹಿಡಿದು ಅವ್ರಿ 1942ನೇ ಇಸ್ವಿ ಹಿಡಿದು ಎಲ್ಲಿ ಬೇಕಾದಲ್ಲಿ ಹೋಗಿ ನಾವು ಎಲ್ಲರೇ ಬಾದಲ್ಲಿ 8ನೇ ಚಾರನೇ ಇವೆಲ್ಲ ನಾವು ರಸೀದಿ ಮಾಡಿದ್ವಿ ಬೀಜಗಳು ರಸೀದಿ ಮಾಡಿದ್ವಿ ಕಾಳ ಕಡಿ ರಸೀದಿ ಮಾಡಿದ್ವಿ ಬೇರೆಂದು ಇವನು ಒಂದೊಂದು ಬಂದಲಾಗ್ಯಾವ ಇಲ್ಲೇ ಕುತ್ತೆ ಮಾರಾಟ ಮಾಡ್ತೇವೆ ಎಲ್ಲಿ ಹೋಗಂಗಿಲ್ಲ ಯಾವ ಬಜಾರ್ಗೂ ಎಲ್ಲಿ ಮಾರ್ಕೆಟ್ ಏನೂ ಎಲ್ಲ ಇದ್ದಲ್ಲೇ ಬರ್ತಾರೆ ನನಗೆ ನಿನಗೆ ಹೊರಗಾಡಿ ಇಸ್ಕೊಂಡು ಈಗ ಮಾಡ್ಕೊಂಡು ಕೂತೀವಿ ನೋಡ್ರಿ 4ನೇ ಸರಿ ಕಂತು ನಾವು 4ನೇ ರೀ ಸಾಲ 4ನೇ ತೆಗೆದ್ರಿ ನಮ್ಗೆ ಕೇಳ್ಬೇಕು ಮಾಡೀನಿ ಎಷ್ಟು ಎಜುಕೇಶನ್ ಎಷ್ಟಾಗಿತ್ತು ಅಂತ ನೀವ ಹೇಳ್ಬಿಟ್ರಿ ಏನ್ ನಾವು ಕೇಳುವಂತ ಪ್ರಶ್ನೆನೇ ಏನು ಉಳಿಲಿಲ್ರಿ ಎಲ್ಲ ನೀವ ಹೇಳಾಗದಿರಿ ನಾವೇನ್ ಕೇಳ್ಬೇಕು ಅನ್ಕೊಂಡಿದ್ದೇವೆ ಅದನ್ನೆಲ್ಲ ನೀವು ಹೇಳ್ತೀರಿ ಮತ್ತೇನು ಬೇಕಿಲ್ಲ ಅಂತ ಹೇಳಿ ಹೇಳ್ತೀನಿ ನಮ್ದೊಂದು ಸಂದೇಶ ಏನದಪ್ಪ ಅಂದ್ರೆ ಕೇಳೋ ರೈತರಿಗೆ ರೀ ಮಕ್ಕಳಿಗೆ ನೌಕರಿ ಕಳಿಸ್ಬೇಡ್ರಿ ಒಕ್ಕಲ್ತನ ಮಾಡೋರು ಮನೆಯಾಗ ಹೊಲ ಇದ್ದವ್ರು ಒಂದೇ ಎಕರೆ ಇರಲತ್ತವ್ರು ಹೊಲ್ದಾಗ ಕೆಲಸ ಮಾಡಿದ್ರೆ 1 ಎಕರೆದೊಳಗೆ 10 ಮಂದಿನೂ ದುಡಿಯೋದು ಉಪಜೀವನ ಮಾಡ್ಬೋದು ಅದೇ ಹಂಗ್ರಿ ಅಂತಂದ್ರೆ ಹೊಲ್ದಾಗ ಹೊಲ ಇಟ್ಟು ಮನ್ಯಾಗ ಕೂತು ವಿಚಾರ ಮಾಡಿದ್ರೆ ಗೊತ್ತಾಗೋದಿಲ್ಲ ಹೊಲದಾಗ ಹೋಗಿ ತಿರುಗಾಡಿ ಉದ್ಯೋಗ ಮಾಡ್ಬೇಕಾರೆ 8 ಮಂದಿ ಬೇಕಾಗ್ತ ಅನ್ನೋದು ಗೊತ್ತಾಗ್ತದೆ ನಮ್ಮ ನರ್ಸರಿಯಾಗ 10 ಮಂದಿ ಅದು ಅಷ್ಟೇ 20 ಗಂಟೆ ನರ್ಸರಿ ಅದ್ರಿ ಅದು 10 ಮಂದಿ ಕೆಲಸ ಮಾಡ್ತಾರ ನಾವು ಮನೆಯವರು 3 ಮಂದಿ ಸಡು ಇದ್ದಕ್ರೆ ಹೋಗಿ ಮಾಡ್ತೇವೆ ಏನೂ ನಿಗದಾಗ್ಯದ ಮತ್ತಿನ್ನ ದ್ರಾಕ್ಷಿ ಹಚ್ಚಿದ್ರೆ 4 ಮಂದಿ ಬೇಕು ದಾಳಿಂಬ್ರ ಹಚ್ಚಿದ್ರೆ 4 ಮಂದಿ ಬೇಕು ಗಾರಿ ಗಿಡ ಹಚ್ಚಿದ್ರೆ ಬೇಕು ಕೇರು ಗಿಡ ಹಚ್ಚಿದ್ರೆ ಬೇಕು ಎಲ್ಲ ಏನು ಎಷ್ಟು ಒಂದು ರೇಷ್ಮೆ ಮಾಡಿದ್ರೆ 4 ಮಂದಿ ಬೇಕು ರೇಷ್ಮೆ ಮಾಡಿದ್ರೆ ಕೋಳಿ ಸಾಕ್ಲಿಕ್ಕೆ ಹೋಗ್ಬೇಕು ದನ ಸಾಕ್ಲಿಕ್ಕೆ ಹೋಗ್ಬೇಕು ಮೀನ ಸಾಕ್ಲಿಕ್ಕೆ ಹೋಗ್ಬೇಕು ನೀರು ಉಳಿಸ್ಲಕ್ಕೆ ಹೋಗ್ಬೇಕು ದನ ಕಾಯ್ಲಕ್ಕೆ ಹೋಗ್ಬೇಕು ಎಷ್ಟು ಮಂದಿ ಆದ್ರೂ ಸಾಲೋದಿಲ್ರಿ ಇಲ್ಲಿ ಇಷ್ಟು ಉದ್ಯೋಗ ಬಿಟ್ಟು ನಾವು ಎಲ್ಲೋ ಉದ್ಯೋಗ ಹುಡ್ಕರ್ಕೊತ ಹೊಂಟಿದ್ದೆವು ಅದಕ್ಕೆ ಮಕ್ಕಳಿಗೆ ಶಾಲೆ ಎಷ್ಟು ಕಲಿಸ್ಬೇಕಪ್ಪ ಅಂತಂದ್ರೆ ಓದು ಬರೋ ಅರ್ಥ ಕಲಿಸ್ಬೇಕು ನೌಕರಿ ಗೊತ್ತೇ ಕಳಿಸ್ಬೇಕು ಯಾವಾಗ ನಾವು ನಮ್ಮ ಮಕ್ಕಳನ್ನ ನಮ್ಮ ಬೆಲೆ ಕಿತ್ಕೊಂಡು ಯಾವಾಗ ನಮಗೆ ಸಾಹೇಬ್ರ ಆಗ್ತಾರ ಮಂದಿ ಸಾಹೇಬ್ರ ಆಗ್ಯಾರಿ ಎಲ್ಲ ತಮ್ಮ ಹೆಂಡ್ರಿ ಸಾಹೇಬ್ರ ಆಗ್ಯಾರಿ ನಮಗೆ ಸಾಹೇಬ್ರ ಆಗ್ಬೇಕಾಯ್ತು ಅಂತಂದ್ರೆ 6 ತಾಸು ರಾತ್ರಿಯಾಗ ನಮ್ಗೆ ಏನಾರು ಹೆರ್ಕತ್ತಾದ್ರೆ ಯಾರು ನೋಡ್ತಾರ್ರಿ ಅವ್ರು ಇಬ್ರು ಹೋಗಿದ್ರಂದ್ರೆ ಇವತ್ತು ಯಾರು ನೋಡ್ತೀರಿ ನಾವು ಯಾರಿಗಾರಿ ಒದ್ರದ್ರ ಗುರುಗುನು ಏನೋ ಬದುಕು ಏನೋ ಕೆಲಸ ಹಚ್ಚಂಗೆ ಕಾಣಿಸ್ತಾನ ಅಂತೇಳಿ ಮತ್ತೊಬ್ರು ಬರುದಿಲ್ರಿ ನಮ್ಮ ಮಕ್ಳಿದ್ರೆ ಮತ್ತೊಬ್ರು 4 ಮಂದಿ ಬರ್ತಾರೆ ಹೌದತ್ತಿರಿ ಇಷ್ಟು ಶ್ರೀಮಂತಿಕೆಯನ್ನು ಬಿಟ್ಟು ಇಲ್ಲಾರ ಶ್ರೀಮಂತಿಕೆ ಹುಡುಕಾಡ್ಕೊತ ಯಾರು ಹೋಗ್ಬಾರ್ದು ನಮ್ಮೊಳಗ ಹಾನ ದೇವರ ಹೇಳ್ತಾರಲ್ಲ ನಿನ್ನೊಳಗ ಹಾನ ನೀನ್ ನೋಡಿಲ್ಲ ನಿನಗ ಕಂಡಿಲ್ಲ ಅಂತ ಹೇಳ್ತಾರೆ ನಮ್ಮೊಳಗೆ ನಾವು ತಿಳ್ಕೊಬೇಕಾಗ್ಯದು ನಮ್ಮಲ್ಲೇ ನಾವು ಅರಿಬೇಕಾಗ್ಯದು ಈಗ ನೋಡ್ರಿ
ನಿನ್ನೆ ಕನೇರಿ ಮುತ್ತೇವ್ರು ಎಷ್ಟು ಚಂದ ಹೇಳಿರಂದ್ರ ನಿಮ್ಮ ಹೆಣ್ಮಕ್ಳಿಗೆ ನೌಕರಿದಾರನ ಕೊಡ್ತೀರಿ, ನಿಮ್ಮ ಮಕ್ಕಳಿಗೆ ಯಾರೇ ಕೊಡ್ರಿ ಅಂದ್ರೆ ಹೆಂಗ್ ಕೊಡ್ತಾರ? ನೀವೇ ನೌಕರಿದಾರಿಗೆ ಕೊಟ್ಟಾಕರ, ಅವ್ರು ನೌಕರಿದಾರಿಗೆ ಕೊಡ್ತಾರ, ನಿಮ್ಮ ರೈತರಿಗೆ ಮಕ್ಳಿಗೆ ಯಾಕೆ ಅವ್ರು ಕೊಡಾಕ್ ಹೋಗ್ತಾರ? ಅದಕ್ಕ ನೀವು ತಿಳ್ಕೊರಿ, ದೊಡ್ಡ ಕೆಲಸ ಅದ, ಬಹಳ ಶ್ರೇಷ್ಠವಾದಂತ ಉದ್ಯೋಗ ಅದ. ನೀವೇ ಒಕ್ಕಲಿಗರಿಗೆ ಕೊಟ್ಟು ಎಲ್ಲ ಸಂಭಾಳಿಸ್ಕೊಂಡು ಹೋಗ್ರಿ. ನೀವು ನೌಕರಿದಾರಿ ಕೊಟ್ರಿ ಅಂದ್ರ ನಿಮ್ ಮಕ್ಳಿಗೆ ಮತ್ತೊಬ್ರು ಯಾಕೆ ಕೊಡ್ತಾರ ಅಂತ ಹೇಳ್ಯಾರ. ಬಾಳ ಚಂದ ಎದ್ರಲ್ಲೇ ಹೊಡಿಬೇಕು ನಿಮ್ಗೆ ಅಂತ ಹೇಳ್ಯಾರ. ಈಗಂತೂ ಕನ್ಯಾಶೀಲ ಬಾಳ ಕಷ್ಟ. ಕನ್ಯಾ ಅದಾವ್ರಿ, ಅದಾವ ಮಾಡ್ಲಕ್ ಬಂದತ್ತಾರ. ಯಾಕಂದ್ರೆ ಇವು ಊಟಕ ತಿನ್ನೋದು, ದಾರು ಕುಡಿಯೋದು ಮಾಡಿ ಕಚ್ಚಿ ಬಿಚ್ಚಿ ತಿರ್ಗಾಡ್ಲಕತ್ತೇವ. ಅದಕ್ಕೆ ಬಂದತ್ತಾರ ಅವ್ರು. ಮತ್ತ ಮಾಡ್ಕೊಂಡ್ ತಿನ್ನೋರಿಗೂ ಅದ್ರಂಗೆ ಬಿಹೇವ್ ಮಾಡ್ತಾರ. ನಮ್ಮ ಮಕ್ಳಿಗೂ ಹಂಗೆ ಇರ್ಬೇಕು ಹೇಳತ್ ಹೇಳಿ ಒಕ್ಕಲಿಗಾರ ಪತ್ರಿ ಗಿಡ ಆಯ್ತು ಅಂದ್ರೂ ಅದು ಹಂಗೆ ವಿಚಾರ ಮಾಡ್ತಾರ. ಅದಕ್ಕ ಅದು ಕುಡ್ದಾಗ ಪಡ್ದಾಗ ಆಟ ಕುಡ್ದಾಗ ಬತ್ತ ತಂದಂಗ್ರಿ. ಅದು ಎಲ್ಲರಿಗೂ ಸೂಳಿಗ್ಯಾರ್ಯಾಗ ಮನಿ ಕಟ್ಟದಂಗ ಅದನ್ನ ಅನಿವಾರ್ಯ ಅದ. ಅದಕ್ಕೆ ರೈತ ಬಾಂಧವ್ರು ಎಲ್ಲಾರು ಏನ್ ಮಾಡ್ಬೇಕಪ್ಪ ಅಂತಂದ್ರ ಮಕ್ಕಳಿಗೆ ಸಾಲಿ ಸ್ವಲ್ಪ ಕಲಿಸ್ರಿ. ಪಾಠ ಕಲಿಸೋರ್ನು ಮನಿಗೆ ನೌಕರಿ ಮಾಡ್ಲಕ್ಕ ಕಳಿಸ್ಬೇಡ್ರಿ, ಮನಿ ಒಕ್ಕಲ್ತನಕ್ಕೆ ಹಚ್ಚ್ರಿ. ಎಷ್ಟು ಸೆಣತನ ಕಲಿತಾರ ಅಷ್ಟು ಸೆಣತನ ಬೇಕಾಗ್ಯದ್ರಿ ಇದಕ್ಕೆ. ಈಗ ನಮ್ಗ ಇನ್ನ ಕೆಲವೊಂದು ವಿಷಯಗಳು ಅರ್ಥ ಆಗಲಾಗ್ಯಾವ. ಅವೆಲ್ಲಾ ಇಂಗ್ಲಿಷ್ ಮೀಡಿಯಮ್ದಾಗ ಅದಾವ. ಅಂತವನು ಎಲ್ಲ ನಾವ್ ಯಾಡ್ ಮಾಡಿದವ್ರ BSc ಅಗ್ರಿ ಕಲ್ಸ್ರಿ, MSc ಅಗ್ರಿ ಕಲ್ಸ್ರಿ, ಕೃಷಿ ಸಂಬಂಧಪಟ್ಟ ಸಾಲಿ ಕಲ್ಸ್ರಿ. ಬೇಡ ಖರೆ ಆದ್ರ ಒಕ್ಕಲ್ತನಕ್ಕೆ ಹಚ್ಚ್ರಿ. ನಮ್ ಒಕ್ಕಲ್ತನ ನಮ್ ಹೊಲ್ದಾಗ ಸಾಕನಟ ದ್ರವ್ಯ ಅದ, ಬಂಗಾರಿ ಅದ. ಇದ್ರಾಗ ಎಟ್ ಮಾಡ್ತಿ, ಎಟ್ ದುಡಿತಿ, ಎಟ್ ತಲಿ ಒಡ್ಸೂರು ಕಮ್ಮ ಅದಿದ್ರಾಗ. ಇಂಥವೆಲ್ಲ ಬಿಟ್ಟು ನಾವ್ ಇಲ್ಲಾರದ ದೇವರಿಗೆ ಅದೇನ ಹತ್ತಿರ್ತಾರಲ್ಲ, ಹುಡುಕುತ್ತ ಹೊಂಟೇವ್ ಕಲ್ಲ ದೇವರಿಗೆ ಅಂದಂಗ ನಿಜವಾದ ಸಾವು ಹೇಳ್ದಾಗ ನಡೆದವ್ರಿ. ಅದಕ್ಕೆ ಎಲ್ಲ ರೈತರು ನಾವು ಮನಸ್ಸು ಮಾಡಿ ನಮ್ಮ ಹೊಲ, ನಮ್ಮ ಭೂಮಿ, ನಮ್ಮ ಸೀಮೆ, ನಮ್ಮ ದನಕರ, ನಮ್ಮ ಆರೋಗ್ಯ ನಾವು ಕಾಪಾಡಬೇಕು ಅಂತ ಹೇಳಿ ನಾನು 2 ಮಾತು